ನೋಡಿ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರು ಅಷ್ಟರ ಮಟ್ಟಿಗೆ ಟೆನ್ಷನ್ ಅಲ್ಲಿ ಇರಲಿಲ್ಲ. ಕಾರಣ ಲೋಕಾಯುಕ್ತ ಇದೆಯಲ್ಲ, ಅದು ಸರ್ಕಾರದ ಅಂಡರ್ಗೆ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಬಹಳ ಕೂಲ್ ಆಗಿ ವಿಚಾರಣೆ ಫೇಸ್ ಮಾಡಿದ್ರು, ಆಚೆ ಬಂದ್ರು. ಬಟ್ ಈಗ ನಿಜವಾದ ಟೆನ್ಷನ್ ಹೇಗಂದ್ರೆ, ಹೈಕೋರ್ಟ್ ನಿಂದ ಏನಾದ್ರೂ ಈ ಕೇಸನ್ನ ಸಿಬಿಐಗೆ ನೀಡ್ಬಿಟ್ರೆ ಸಹಜವಾಗಿ ಟೆನ್ಷನ್ ಶುರುವಾಗುತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ. ಮೂಡ ಪ್ರಕರಣದ ತನಿಖೆಗೆ ಸಿಬಿಐ ಎಂಟ್ರಿ ಕೊಡುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ತನಿಖೆ ಕುರಿತು ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಧಾರವಾಡ ವಿಭಾಗೀಯ ಪೀಠದಿಂದ ಇವತ್ತು ಆದೇಶ ಹೊರಬರುವ ಸಾಧ್ಯತೆ ಇದೆ. ತೀರ್ಪಿನ ಬಗ್ಗೆ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯ ಪಾಳಯದವರು, ಅವರ ಆಪ್ತರು. ಒಂದ್ ಕಡೆ ಸಿಬಿಐ ತನಿಖೆಗೆ ಅರ್ಜಿ ಹಾಕಿದ್ರ ಹಿಂದೆ ಸಿಎಂ ಟೀಮ್ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ರಿಪಬ್ಲಿಕನ್ ಜೊತೆ ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೂಡ ವಿಚಾರ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇಂದು ಅಂದರೆ ಏನು ಬುಧವಾರ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಿಬಿಐ ಪ್ರಕರಣ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಇರುವಂಥದ್ದು. ಈ ಬಗ್ಗೆ ಒಂದಷ್ಟು ರಾಜಕೀಯವಾಗಿ ಒಂದು ಚರ್ಚೆಗಳು ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಿಎಂನ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಸಿಬಿಐಗೆ ವಿಚಾರಣೆ ಅರ್ಜಿ ತೀರ್ಪು ಬರುವ ಸಾಧ್ಯತೆ ಇರುವಂಥದ್ದು, ಏನಾದರೂ ಆತಂಕ ಇದೆಯಾ? ಇಲ್ಲ, ನಾಳೆ ವಿಚಾರಣೆ ಇದೆ. ನಾವು ನಮ್ಮ ಉತ್ತರವನ್ನು ತಯಾರಿಸಿದ್ದೇವೆ. ಉತ್ತರವನ್ನು ನಾವು ಕೋರ್ಟ್ ಮುಂದೆ ಸಲ್ಲಿಸ್ತೇವೆ. ಕೊನೆಗೆ ಕಾನೂನು ಅನ್ನೋಂಥದ್ದು ಇದೆಯಲ್ಲ, ಏನು ಹೇಳ್ತಿದೆ ಕಾನೂನು ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅದು ಭಾಳ ಮುಖ್ಯ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದೆ, ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪುಗಳಿದೆ. ಎಲ್ಲ ತೀರ್ಪುಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ, ತನಿಖೆಯನ್ನು ಸ್ವತಂತ್ರವಾಗಿ ಮಾಡುವಂಥದ್ದು ಸಂಸ್ಥೆ ಯಾವುದಾರಿದ್ದರೆ ಅದು ಲೋಕಾಯುಕ್ತ ಸಂಸ್ಥೆ ಅಂತ ಹೇಳುವಂಥದ್ದು. ಅದರಿಂದ ಇದೊಂದು ಸಂಸ್ಥೆ ನಡೆಸ್ತಾ ಇದೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅದರಲ್ಲಿ FIR ದಾಖಲೆ ಆಗಿರುವಂಥ ದಿವಸವೇ ನೀವು ಇದನ್ನು ಹಸ್ತಾಂತರ ಮಾಡಿ ಅಂತ ಹೇಳಿದ್ರೆ, ನೀವು FIR ದಾಖಲೆ ಮಾಡಿ ತನಿಖೆ ಮಾಡಿ ಅಂತ ನೀವೇ ಕೇಳಿರೋದು ನ್ಯಾಯಾಲಯ ನೀವು ಕೇಳ್ದಂಗೆ ಆಯಿತು ಲೋಕಾಯುಕ್ತ ತನಿಖೆ ಮಾಡಿ ವರದಿ ಸಲ್ಲಿಸಲಿ ಅಂತ ಕೊಟ್ಟಿದ್ದಾರೆ. ಅದೇ ದಿವಸ ಬೇಡ ನಮಗೆ ಲೋಕಾಯುಕ್ತ CBIಗೆ ಅಂದರೆ ಮತ್ತು CBIಗೆ ಕೇಳಬೇಕಿದ್ದು ಮೊದಲೇ. ಇಲ್ಲ, ಈಗಲೇ ಆಗ್ತಾ ಇರೋ ತನಿಖೆ ಯಾರು? ಪೊಲೀಸ್ದೇ ತನಿಖೆ. CBI ಯಾರು? ಅವರು ಕೂಡ ಪೊಲೀಸೇ. CBI ಹೋಗ್ಬಿಟ್ರೆ ಏನೋ ಬೇರೆ ಆದಾಗಲ್ಲ ಪ್ರಕರಣ. ಯಾರ ಹತ್ರ ಹೋದರೂ ಕೂಡ ತನಿಖೆ ಮಾಡೋವಂಥವ್ರು ಪೊಲೀಸ್ ಅಧಿಕಾರಿಗೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಯಾವುದೇ ಆತಂಕ ಇಲ್ಲ, ಯಾವುದೇ ಆತಂಕಕ್ಕೆ ಅವಕಾಶ ಕೂಡ ಇಲ್ಲ. ಯಾರೇ ತನಿಖೆ ಮಾಡಿದ್ರು ಕೂಡ ಕಾನೂನು CRPC ಅಡಿನಲ್ಲೇ ತನಿಖೆ ಮಾಡಬೇಕು. ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳೇ ತನಿಖೆ ಮಾಡಬೇಕು. ಅದರಿಂದ ತನಿಖೆ ಬಗ್ಗೆ ಯಾವತ್ತೂ ಇದಿಲ್ಲ. ಆದರೆ ರಾಜಕೀಯವಾಗಿ ಇದನ್ನು ಬಳಸುವಂಥ ಪ್ರಯತ್ನ ಏನಿದೆಯಲ್ಲ, ಅದನ್ನು ನಾವು ತಡಿಬೇಕಲ್ಲ. ಅದನ್ನು ಮಾಡ್ತಾ ಸಾಧ್ಯತೆ ಇಲ್ಲ, ಕೊಡಲೂಬಾರ್ದು. ಆದ್ದರಿಂದ ಅದಾಗೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಇದೆ. ಮತ್ತು ಎಲ್ಲ ಥರದ ತನಿಖೆ ನಡೀತಾ ಇದೆ. ಇವತ್ತು EDನವರು ಕೂಡ ತನಿಖೆ ಅವರೇ ಹಾಗೆ ಬಂದುಬಿಟ್ಟಿದ್ದಾರೆ. ಅವರಾಗೆ ಬಂದು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಅವರು ಮಾಡ್ತಾಯಿದ್ದಾರೆ, ಲೋಕಾಯುಕ್ತನೂ ಮಾಡ್ತಾಯಿದ್ದಾರೆ. ಮತ್ತು ಇನ್ನೇನು ಉಳಿದಿಲ್ಲ. ಇಂದ ಅವರ ತನಿಖೆಯಿಂದ ಪೂರ್ಣ ಆಗಲಿ. ಅಲ್ಲ, ಅನುಮಾನ ಬರುವಂಥದ್ದೇ ಅಲ್ಲ. ಯಾಕಂದರೆ FIR ದಾಖಲೆ ಮಾಡಿ ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಕೇಳಿದವರು ಅವರು. ಕೋರ್ಟ್ ಅವ್ರು ಕೇಳ್ದಂಗೆ ಆದೇಶವನ್ನು ಕೊಟ್ಟರು. FIR ದಾಖಲೆನೇ ಆಗಿಲ್ಲ, CBI ಕೊಡಿ ಅಂತ ಬಂದಿದ್ದಾರೆ. ಅದು ಅರ್ಥ ಏನಿದ್ರದ್ದು? ಅದರಿಂದ ಅಂಥದ್ದು ಅನುಮಾನಕ್ಕೆ ಅವಕಾಶ ಇದೆ. ಆದರೆ ಎಲ್ಲದಕ್ಕಿಂತ ನಾವು ಇವತ್ತು ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರೋದರಿಂದ ಕಾಯೋದು ಒಳ್ಳೆಯದು. ಇದು ಪೊನ್ನಣ್ಣ ಅವ್ರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ಕೋರ್ಟ್ನಲ್ಲಿ CBI ತನಿಖೆ ಸಂಬಂಧಪಟ್ಟಂತೆ ಯಾವುದೂ ಕೂಡ ಆತಂಕ ಇಲ್ಲ. ಆದರೆ ಮೂಡ ವಿಚಾರ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗಬೇಕಾದ್ರೆ ಮತ್ತೊಂದು ಕಡೆ CBI ತನಿಖೆ ಕೊಡುವಂಥದ್ದು ಅಥವಾ ಕೇಳುವಂಥದ್ದು ಕೂಡ ಸರಿ ಇಲ್ಲ, ಒಂದಷ್ಟು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ನೋಡಿ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರು ಅಷ್ಟರ ಮಟ್ಟಿಗೆ ಟೆನ್ಷನ್ ಅಲ್ಲಿ ಇರಲಿಲ್ಲ. ಕಾರಣ ಲೋಕಾಯುಕ್ತ ಇದೆಯಲ್ಲ, ಅದು ಸರ್ಕಾರದ ಅಂಡರ್ಗೆ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಬಹಳ ಕೂಲ್ ಆಗಿ ವಿಚಾರಣೆ ಫೇಸ್ ಮಾಡಿದ್ರು, ಆಚೆ ಬಂದ್ರು. ಬಟ್ ಈಗ ನಿಜವಾದ ಟೆನ್ಷನ್ ಹೇಗಂದ್ರೆ, ಹೈಕೋರ್ಟ್ ನಿಂದ ಏನಾದ್ರೂ ಈ ಕೇಸನ್ನ ಸಿಬಿಐಗೆ ನೀಡ್ಬಿಟ್ರೆ ಸಹಜವಾಗಿ ಟೆನ್ಷನ್ ಶುರುವಾಗುತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ. ಮೂಡ ಪ್ರಕರಣದ ತನಿಖೆಗೆ ಸಿಬಿಐ ಎಂಟ್ರಿ ಕೊಡುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ತನಿಖೆ ಕುರಿತು ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಧಾರವಾಡ ವಿಭಾಗೀಯ ಪೀಠದಿಂದ ಇವತ್ತು ಆದೇಶ ಹೊರಬರುವ ಸಾಧ್ಯತೆ ಇದೆ. ತೀರ್ಪಿನ ಬಗ್ಗೆ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯ ಪಾಳಯದವರು, ಅವರ ಆಪ್ತರು. ಒಂದ್ ಕಡೆ ಸಿಬಿಐ ತನಿಖೆಗೆ ಅರ್ಜಿ ಹಾಕಿದ್ರ ಹಿಂದೆ ಸಿಎಂ ಟೀಮ್ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ರಿಪಬ್ಲಿಕನ್ ಜೊತೆ ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ.
ಮೂಡ ವಿಚಾರ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇಂದು ಅಂದರೆ ಏನು ಬುಧವಾರ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಿಬಿಐ ಪ್ರಕರಣ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಇರುವಂಥದ್ದು. ಈ ಬಗ್ಗೆ ಒಂದಷ್ಟು ರಾಜಕೀಯವಾಗಿ ಒಂದು ಚರ್ಚೆಗಳು ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ CMನ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ನಮ್ಮ ಜೊತೆ ಇದ್ದಾರೆ. ಸರ್, CBIಗೆ ವಿಚಾರಣೆ ಅರ್ಜಿ ತೀರ್ಪು ಬರುವ ಸಾಧ್ಯತೆ ಇರುವಂಥದ್ದು, ಏನಾದರೂ ಆತಂಕ ಇದೆಯಾ? ಇಲ್ಲ, ನಾಳೆ ವಿಚಾರಣೆ ಇದೆ. ನಾವು ನಮ್ಮ ಉತ್ತರವನ್ನು ತಯಾರಿಸಿದ್ದೇವೆ. ಉತ್ತರವನ್ನು ನಾವು ಕೋರ್ಟ್ ಮುಂದೆ ಸಲ್ಲಿಸ್ತೇವೆ. ಕೊನೆಗೆ ಕಾನೂನು ಅನ್ನೋಂಥದ್ದು ಇದೆಯಲ್ಲ, ಏನು ಹೇಳ್ತಿದೆ ಕಾನೂನು ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅದು ಭಾಳ ಮುಖ್ಯ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದೆ, ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪುಗಳಿದೆ. ಎಲ್ಲ ತೀರ್ಪುಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ, ತನಿಖೆಯನ್ನು ಸ್ವತಂತ್ರವಾಗಿ ಮಾಡುವಂಥದ್ದು ಸಂಸ್ಥೆ ಯಾವುದಾರಿದ್ದರೆ ಅದು ಲೋಕಾಯುಕ್ತ ಸಂಸ್ಥೆ ಅಂತ ಹೇಳುವಂಥದ್ದು. ಅದರಿಂದ ಇದೊಂದು ಸಂಸ್ಥೆ ನಡೆಸ್ತಾ ಇದೆ, ತೀರ್ಪು ಎಲ್ಲ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅದರಲ್ಲಿ FIR ದಾಖಲೆ ಆಗಿರುವಂಥ ದಿವಸವೇ ನೀವು ಇದನ್ನು ಹಸ್ತಾಂತರ ಮಾಡಿ ಅಂತ ಹೇಳಿದ್ರೆ, ನೀವು FIR ದಾಖಲೆ ಮಾಡಿ ತನಿಖೆ ಮಾಡಿ ಅಂತ ನೀವೇ ಕೇಳಿರೋದು ನ್ಯಾಯಾಲಯ ನೀವು ಕೇಳ್ದಂಗೆ ಆಯಿತು ಲೋಕಾಯುಕ್ತ ತನಿಖೆ ಮಾಡಿ ವರದಿ ಸಲ್ಲಿಸಲಿ ಅಂತ ಕೊಟ್ಟಿದ್ದಾರೆ. ಅದೇ ದಿವಸ ಬೇಡ ನಮಗೆ ಲೋಕಾಯುಕ್ತ CBI ಅಂದರೆ ಮತ್ತೆ CBIಗೆ ಕೇಳಬೇಕಿದ್ದು ಮೊದಲೇ. ಇಲ್ಲ, ಈಗಲೇ ಆಗ್ತಾ ಇರೋ ತನಿಖೆ ಯಾರು? ಪೊಲೀಸ್ದೇ ತನಿಖೆ. CBI ಯಾರು? ಅವರು ಕೂಡ ಪೊಲೀಸೇ. CBI ಹೋಗ್ಬಿಟ್ರೆ ಏನೋ ಬೇರೆ ಅದಾಗಲ್ಲ ಪ್ರಕರಣ. ಯಾರ ಹತ್ರ ಹೋದರೂ ಕೂಡ ತನಿಖೆ ಮಾಡೋವಂಥವ್ರು ಪೊಲೀಸ್ ಅಧಿಕಾರಿಗೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಯಾವುದೇ ಆತಂಕ ಇಲ್ಲ, ಯಾವುದೇ ಆತಂಕಕ್ಕೆ ಅವಕಾಶ ಕೂಡ ಇಲ್ಲ. ಯಾರೇ ತನಿಖೆ ಮಾಡಿದ್ರು ಕೂಡ ಕಾನೂನು CRPC ಅಡಿನಲ್ಲೇ ತನಿಖೆ ಮಾಡಬೇಕು. ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳೇ ತನಿಖೆ ಮಾಡಬೇಕು. ಅದರಿಂದ ತನಿಖೆ ಬಗ್ಗೆ ಯಾವತ್ತೂ ಇದಿಲ್ಲ. ಆದರೆ ರಾಜಕೀಯವಾಗಿ ಇದನ್ನು ಬಳಸುವಂಥ ಪ್ರಯತ್ನ ಏನಿದೆಯಲ್ಲ, ಅದನ್ನು ನಾವು ತಡಿಬೇಕಲ್ಲ, ಅದನ್ನು ಮಾಡ್ತಾ ಸಾಧ್ಯತೆ ಇಲ್ಲ, ಕೊಡಲೂಬಾರ್ದು. ಅದರಿಂದ ಅದಾಗೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಇದೆ. ಮತ್ತು ಎಲ್ಲ ಥರದ ತನಿಖೆ ನಡೀತಾ ಇದೆ. ಇವತ್ತು EDನವರು ಕೂಡ ತನಿಖೆ ಅವರೇ ಹಾಗೆ ಬಂದುಬಿಟ್ಟಿದ್ದಾರೆ. ಅವರಾಗೆ ಬಂದು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಅವರು ಮಾಡ್ತಾಯಿದ್ದಾರೆ, ಲೋಕಾಯುಕ್ತನೂ ಮಾಡ್ತಾಯಿದ್ದಾರೆ. ಮತ್ತು ಇನ್ನೇನು ಉಳಿದಿಲ್ಲ. ಇಂದ ಅವರ ತನಿಖೆಯಿಂದ ಪೂರ್ಣ ಆಗಲಿ. ಅಲ್ಲ, ಅನುಮಾನ ಬರುವಂಥದ್ದೇ ಅಲ್ಲ. ಯಾಕಂದರೆ FIR ದಾಖಲೆ ಮಾಡಿ ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಕೇಳಿದವರು ಅವರು. ಕೋರ್ಟ್ ಅವ್ರು ಕೇಳ್ದಂಗೆ ಆದೇಶವನ್ನು ಕೊಟ್ಟರು. FIR ದಾಖಲೆನೇ ಆಗಿಲ್ಲ, CBI ಕೊಡಿ ಅಂತ ಬಂದಿದ್ದಾರೆ. ಅರ್ಥ ಏನಿದ್ರದ್ದು? ಅದರಿಂದ ಅಂಥದ್ದು ಅನುಮಾನಕ್ಕೆ ಅವಕಾಶ ಇದೆ. ಆದರೆ ಎಲ್ಲದಕ್ಕಿಂತ ನಾವು ಇವತ್ತು ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರೋದರಿಂದ ಕಾಯೋದು ಒಳ್ಳೆಯದು. ಇದು ಪೊನ್ನಣ್ಣವ್ರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ಕೋರ್ಟ್ನಲ್ಲಿ CBI ತನಿಖೆ ಸಂಬಂಧಪಟ್ಟಂತೆ ಯಾವುದೂ ಕೂಡ ಆತಂಕ ಇಲ್ಲ. ಆದರೆ ಮೂಢ ವಿಚಾರ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗಬೇಕಾದ್ರೆ ಮತ್ತೊಂದು ಕಡೆ CBI ತನಿಖೆ ಕೊಡುವಂಥದ್ದು ಅಥವಾ ಕೇಳುವಂಥದ್ದು ಕೂಡ ಸರಿ ಇಲ್ಲ, ಒಂದಷ್ಟು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿಜಯ್ ಜರ್ನಲ್ ರಿಪಬ್ಲಿಕ್ TV, ಬೆಂಗಳೂರು. ನೋಡಿ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ CM ಸಿದ್ದರಾಮಯ್ಯನವರು ಅಷ್ಟರ ಮಟ್ಟಿಗೆ ಟೆನ್ಷನ್ನಲ್ಲಿ ಇರಲಿಲ್ಲ. ಕಾರಣ ಲೋಕಾಯುಕ್ತ ಇದೆಯಲ್ಲ, ಅದು ಸರ್ಕಾರದ ಅಂಡರ್ಗೆ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಬಹಳ ಕೂಲ್ ಆಗಿ ವಿಚಾರಣೆ ಫೇಸ್ ಮಾಡಿದ್ರು, ಆಚೆ ಬಂದ್ರು. ಬಟ್ ಈಗ ನಿಜವಾದ ಟೆನ್ಷನ್ ಹೇಗಂದ್ರೆ, ಹೈಕೋರ್ಟ್ನಿಂದ ಏನಾದರೂ ಈ ಕೇಸನ್ನ CBIಗೆ ನೀಡಿಬಿಟ್ರೆ ಸಹಜವಾಗಿ ಟೆನ್ಷನ್ ಶುರುವಾಗುತ್ತೆ CM ಸಿದ್ದರಾಮಯ್ಯನವ್ರಿಗೆ. ಮೂಡ ಪ್ರಕರಣದ ತನಿಖೆಗೆ CBI ಎಂಟ್ರಿ ಕೊಡುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ತನಿಖೆ ಕುರಿತು ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಧಾರವಾಡ ವಿಭಾಗೀಯ ಪೀಠದಿಂದ ಇವತ್ತು ಆದೇಶ ಹೊರಬರುವ ಸಾಧ್ಯತೆ ಇದೆ. ತೀರ್ಪಿನ ಬಗ್ಗೆ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯ ಪಾಳಯದವರು, ಅವರ ಆಪ್ತರು. ಒಂದ್ ಕಡೆ CBI ತನಿಖೆಗೆ ಅರ್ಜಿ ಹಾಕಿದ್ರ ಹಿಂದೆ CM ಟೀಮ್ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ರಿಪಬ್ಲಿಕನ್ ಜೊತೆ CM ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೂಡ ವಿಚಾರ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇಂದು ಅಂದರೆ ಏನು ಬುಧವಾರ ಸಂಬಂಧಪಟ್ಟಂತೆ ಒಂದು ಮಹತ್ವದ CBI ಪ್ರಕರಣ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಇರುವಂಥದ್ದು. ಈ ಬಗ್ಗೆ ಒಂದಷ್ಟು ರಾಜಕೀಯವಾಗಿ ಒಂದು ಚರ್ಚೆಗಳು ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ CMನ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ನಮ್ಮ ಜೊತೆ ಇದ್ದಾರೆ. ಸರ್, CBIಗೆ ವಿಚಾರಣೆ ಅರ್ಜಿ ತೀರ್ಪು ಬರುವ ಸಾಧ್ಯತೆ ಇರುವಂಥದ್ದು, ಏನಾದರೂ ಆತಂಕ ಇದೆಯಾ? ಇಲ್ಲ, ನಾಳೆ ವಿಚಾರಣೆ ಇದೆ. ನಾವು ನಮ್ಮ ಉತ್ತರವನ್ನು ತಯಾರಿಸಿದ್ದೇವೆ. ಉತ್ತರವನ್ನು ನಾವು ಕೋರ್ಟ್ ಮುಂದೆ ಸಲ್ಲಿಸ್ತೇವೆ. ಕೊನೆಗೆ ಕಾನೂನು ಅನ್ನೋಂಥದ್ದು ಇದೆಯಲ್ಲ, ಏನು ಹೇಳ್ತಿದೆ ಕಾನೂನು ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅದು ಭಾಳ ಮುಖ್ಯ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದೆ, ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪುಗಳಿದೆ. ಎಲ್ಲ ತೀರ್ಪುಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ, ತನಿಖೆಯನ್ನು ಸ್ವತಂತ್ರವಾಗಿ ಮಾಡುವಂಥದ್ದು ಸಂಸ್ಥೆ ಯಾವುದಾರಿದ್ದರೆ ಅದು ಲೋಕಾಯುಕ್ತ ಸಂಸ್ಥೆ ಅಂತ ಹೇಳುವಂಥದ್ದು. ಅದರಿಂದ ಇದೊಂದು ಸಂಸ್ಥೆ ನಡೆಸ್ತಾ ಇದೆ, ತೀರ್ಪು ಎಲ್ಲ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅದರಲ್ಲಿ FIR ದಾಖಲೆ ಆಗಿರುವಂಥ ದಿವಸವೇ ನೀವು ಇದನ್ನು ಹಸ್ತಾಂತರ ಮಾಡಿ ಅಂತ ಹೇಳಿದ್ರೆ,
ನೀವು FIR ದಾಖಲೆ ಮಾಡಿ ತನಿಖೆ ಮಾಡಿ ಅಂತ ನೀವೇ ಕೇಳಿರೋದು ನ್ಯಾಯಾಲಯ ನೀವು ಕೇಳ್ದಂಗೆ ಆಯಿತು ಲೋಕಾಯುಕ್ತ ತನಿಖೆ ಮಾಡಿ ವರದಿ ಸಲ್ಲಿಸಲಿ ಅಂತ ಕೊಟ್ಟಿದ್ದಾರೆ. ಅದೇ ದಿವಸ ಬೇಡ ನಮಗೆ ಲೋಕಾಯುಕ್ತ CBI ಅಂದರೆ ಮತ್ತು CBIಗೆ ಕೇಳಬೇಕಿದ್ದು ಮೊದಲೇ. ಇಲ್ಲ ಈಗಲೇ ಆಗ್ತಾ ಇರೋ ತನಿಖೆ ಯಾರು? ಪೊಲೀಸ್ದೇ ತನಿಖೆ. CBI ಯಾರು? ಅವರು ಕೂಡ ಪೊಲೀಸೇ. CBI ಹೋಗ್ಬಿಟ್ರೆ ಏನೋ ಬೇರೆ ಅದಾಗಲ್ಲ ಪ್ರಕರಣ. ಯಾರ ಹತ್ರ ಹೋದರೂ ಕೂಡ ತನಿಖೆ ಮಾಡೋವಂಥವ್ರು ಪೊಲೀಸ್ ಅಧಿಕಾರಿಗಳು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಯಾವುದೇ ಆತಂಕ ಇಲ್ಲ, ಯಾವುದೇ ಆತಂಕಕ್ಕೆ ಅವಕಾಶ ಕೂಡ ಇಲ್ಲ. ಯಾರೇ ತನಿಖೆ ಮಾಡಿದ್ರು ಕೂಡ ಕಾನೂನು CRPC ಅಡಿನಲ್ಲೇ ತನಿಖೆ ಮಾಡಬೇಕು. ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳೇ ತನಿಖೆ ಮಾಡಬೇಕು. ಅದರಿಂದ ತನಿಖೆ ಬಗ್ಗೆ ಯಾವತ್ತೂ ಇದಿಲ್ಲ. ಆದರೆ ರಾಜಕೀಯವಾಗಿ ಇದನ್ನು ಬಳಸುವಂಥ ಪ್ರಯತ್ನ ಏನಿದೆಯಲ್ಲ ಅದನ್ನು ನಾವು ತಡಿಬೇಕಲ್ಲ, ಅದನ್ನು ಮಾಡ್ತಾ ಸಾಧ್ಯತೆ ಇಲ್ಲ, ಕೊಡಲೂಬಾರ್ದು. ಆದ್ದರಿಂದ ಅದಾಗೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಇದೆ. ಮತ್ತು ಎಲ್ಲ ಥರದ ತನಿಖೆ ನಡೀತಾ ಇದೆ. ಇವತ್ತು EDನವರು ಕೂಡ ತನಿಖೆ ಅವರೇ ಹಾಗೆ ಬಂದುಬಿಟ್ಟಿದ್ದಾರೆ. ಅವರಾಗೆ ಬಂದು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಅವರು ಮಾಡ್ತಾಯಿದ್ದಾರೆ, ಲೋಕಾಯುಕ್ತನೂ ಮಾಡ್ತಾಯಿದ್ದಾರೆ. ಮತ್ತು ಇನ್ನೇನು ಉಳಿದಿಲ್ಲ. ಇಂದ ಅವರ ತನಿಖೆಯಿಂದ ಪೂರ್ಣ ಆಗಲಿ. ಅಲ್ಲ, ಅನುಮಾನ ಬರುವಂಥದ್ದೇ ಅಲ್ಲ. ಯಾಕಂದರೆ FIR ದಾಖಲೆ ಮಾಡಿ ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಕೇಳಿದವರು ಅವರು. ಕೋರ್ಟ್ ಅವ್ರು ಕೇಳ್ದಂಗೆ ಆದೇಶವನ್ನು ಕೊಟ್ಟರು. FIR ದಾಖಲೆನೇ ಆಗಿಲ್ಲ, CBI ಕೊಡಿ ಅಂತ ಬಂದಿದ್ದಾರೆ. ಅದು ಅರ್ಥ ಏನಿದ್ರದ್ದು? ಅದರಿಂದ ಅಂಥದ್ದು ಅನುಮಾನಕ್ಕೆ ಅವಕಾಶ ಇದೆ. ಆದರೆ ಎಲ್ಲದಕ್ಕಿಂತ ನಾವು ಇವತ್ತು ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರೋದರಿಂದ ಕಾಯೋದು ಒಳ್ಳೆಯದು. ಇದು ಪೊನ್ನಣ್ಣ ಅವ್ರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಕೋರ್ಟ್ನಲ್ಲಿ CBI ತನಿಖೆ ಸಂಬಂಧಪಟ್ಟಂತೆ ಯಾವುದೂ ಕೂಡ ಆತಂಕ ಇಲ್ಲ. ಆದರೆ ಈ ಮೂಢ ವಿಚಾರ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗಬೇಕಾದ್ರೆ ಮತ್ತೊಂದು ಕಡೆ CBI ತನಿಖೆ ಕೊಡುವಂಥದ್ದು ಅಥವಾ ಕೇಳುವಂಥದ್ದು ಕೂಡ ಸರಿ ಇಲ್ಲ, ಒಂದಷ್ಟು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿಜಯ್ ಜರ್ನಲ್ ರಿಪಬ್ಲಿಕ್ TV, ಬೆಂಗಳೂರು.